ನಿನ್ನೆ ಡಾಕ್ಟರ್ ಮಹದೇವಪ್ಪ ಆಡಿದಂಥ ಮಾತು ಕಾಂಗ್ರೆಸ್ಸಲ್ಲಿ ಅದು ಸಂಚಲನವನ್ನು ಸೃಷ್ಟಿ ಮಾಡಿದೆ. ನಿನ್ನೆ ಪತ್ರಕರ್ತರು ಕೇಳಿದ್ದೇನು, ಮಹದೇವಪ್ಪ ಹೇಳಿದ್ದೇನು? ಪತ್ರಕರ್ತರು ಕೇಳಿದ್ದು ಈ ಅಧಿಕಾರ ಹಸ್ತಾಂತರ ಅದರ ಬಗ್ಗೆ. ಮಹದೇವಪ್ಪ ಹೇಳಿದ್ದು ಕೋರ್ಟೇ ಹೇಳಿದೆ ಬೀದಿ ನಾಯಿಗಳ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಏನು ಮಾಡಬೇಕು ಅಂತ. ಅದನ್ನು ನೀವು ಹೆಂಗೆ ತಗೋತೀರಿ ನೋಡಿ ನನಗೆ ಗೊತ್ತಿಲ್ಲ ಅನ್ನುವಂಥ ಮಾತನ್ನು ಹೇಳಿದರು. ಈ ಮುಖಾಂತರ ಯಾರ್ಯಾರು ಏನೇನು ಮಾತಾಡ್ತಾ ಇದ್ದಾರಲ್ಲ ಅವರಿಗೆ ಡಾಕ್ಟರ್ ಮಹದೇವಪ್ಪ ನೇರವಾದಂಥ ಸಂದೇಶ ರವಾನೆ ಮಾಡಿದ್ರ. ಏನೋ ಪ್ರಶ್ನೆ ಕೇಳಿದ್ರೆ ಏನೋ ಉತ್ತರ ಹೇಳುವಂಥದ್ದು ಏನು ಬಂತು. ಇದು ಒಂದು ಲೆಕ್ಕದಲ್ಲಿ ಕಾಂಗ್ರೆಸ್ಸಲ್ಲಿ ಸಂಚಲನ ಸೃಷ್ಟಿ ಮಾಡಿತ್ತು. ಅದಕ್ಕೆ ಈಗ ಡಿ ಕೆ ಸುರೇಶ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕಟ್ಟ ಕಾಂಗ್ರೆಸ್ಸಿಗರು ಬೀದಿ ನಾಯಿಗಳಲ್ಲ, ಋಣ ತೀರಿಸುವಂಥ ನಿಯತ್ತಿನ ನಾಯಿಗಳು ಅಂತ ಹೇಳಿದ್ದಾರೆ ಡಿ ಕೆ ಸುರೇಶ್. ನಿನ್ನೆ ಮಹದೇವಪ್ಪ ಹೇಳಿದ್ದೇನು, ಇವತ್ತು ಸುರೇಶ್ ಹೇಳಿರುವಂಥದ್ದೇನು, ಬನ್ನಿ ನೋಡ. ನಾಯಕತ್ವದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ರಾಜ್ಯ ನಾಯಕರುಗಳಿಂದನೇ ಗೊಂದಲ ಸೃಷ್ಟಿ ಆಗ್ತಾ ಇದೆ ಅನ್ನೋ ಒಂದು ಮಾತುಗಳು ಡಿ ಕೆ ಹರಿಪ್ರಸಾದ್ ಅವರು ಸಹ ಅದನ್ನೇ ಹೇಳ್ತಾ ಇರುವಂಥದ್ದು. ಹೈಕಮಾಂಡ್ ಇಲ್ಲಿ ನಾಯಕತ್ವದ ಚರ್ಚೆ ಎಲ್ರಿ ಇದೆ. ಹೈಕೋರ್ಟು ಪದೇ ಪದೇ ಬೀದಿ ನಾಯಿಗಳನ್ನೆಲ್ಲ ಹಿಡಿದು ಒಳಗಾಕಿ ಅಂತ ಹೇಳ್ತಿದ್ದಾರೆ. ಇಲ್ಲಿ ರಾಜಕೀಯ ನಾಯಕತ್ವ ಗಟ್ಟಿಯಾಗಿದೆ. ನಾಯಕತ್ವ ಬದಲಾವಣೆ ವಿಚಾರಕ್ಕೂ ಹೈಕೋರ್ಟ್ ಬೀದಿ ನಾಯಿಗಳನ್ನ ಒಳಗಾಕಿ ಅನ್ನೋದಕ್ಕೆ ಅಲ್ಲ, ಈಗ ಸುಮ್ಮನೆ ಬೀದಿಯಲ್ಲಿ ಮಾತಾಡೋದನ್ನೆಲ್ಲ ಭಯ ಮುಗಿಸ್ಬೇಕು ಅಂತ ನನ್ಗೆ ಗೊತ್ತಿಲ್ಲ. ನಾನು ಹೈಕೋರ್ಟ್ ಹೇಳಿದ್ದೆ, ನೀವು ಹೆಂಗೆ ಹೇಳ್ತಾರೆ ಐ ಡೋಂಟ್ ನೋ. ಕಂಪ್ಯಾರಿಸಮ್ ಅಲ್ಲಿ ನಾಯಿ ಕೇಳೋದ್ರಲ್ಲಿ ಇವರು ಅದಕ್ಕೆ ಕೇಳಿದ್ರೆ ಹೇಳಿದ್ದು ಹೆಂಗಿತ್ತು ಗೊತ್ತಾ ಸರ್, ಆದಿ ಬೀದಿಗಳೆಲ್ಲ ಐ ಡೋಂಟ್ ನೋ. ನನಗೆ ಗೊತ್ತಿಲ್ಲಪ್ಪ, ನೀವೇ ಇದು ಮಾಡ್ಕೊಂಡು ನಾ ಹೇಳಿದಾನ ನೀವು ಹೇಳ್ತೀರಿ. ಇಲ್ಲಿ ನಾಯಕತ್ವ ಗಟ್ಟಿಯಾಗಿದೆ, ಪ್ರಶ್ನೆನೇ ಇಲ್ಲ. ಪದೇ ಪದೇ ಕೆಲವು ಶಾಸಕರುಗಳು ಸಚಿವರುಗಳೇ ಬಹಿರಂಗವಾಗಿ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಬೇಕು, ಒಂದು ಕ್ಲಾರಿಟಿ ಕೊಡಬೇಕು ಅಂತ ಹೇಳ್ತಾ ಇದ್ರು. ಹೈಕಮಾಂಡ್ಗೆ ಡೈರೆಕ್ಷನ್ ಕೊಡೋರು ಯಾರು? ನಾನು ನೀವು ಕೊಡಕ್ಕದ್ದ? ಅವರು ನಮಗೆ ಕೊಡಬೇಕು. ಬಾಲನೇ ನಾಯಿ ಅಳ್ಳಾಡಿಸಿದ್ರೆ ನಾಯಿಗಳದ್ದು ಸ್ವಲ್ಪ ನಾಯಿಗೂ ಎಮ್ಎಲ್ಎಗೆ ಏನು ಸಂಬಂಧ? ಡೋಂಟ್ ಕ್ರಿಯೇಟ್ ಅನ್ನೆಸರಿ ಕಾಂಟ್ರವರ್ಷಿಯಲ್ ಕನ್ಫ್ಯೂಷನ್. ಹೈಕೋರ್ಟ್ ಅಲ್ಲಿ ಹೇಳಿದ್ರು ನ್ಯಾಯಾಲಯದವರು ಸುಪ್ರೀಂ ಕೋರ್ಟ್ ಇಲ್ಲ, ನೀವು ಕೇಳಿಲ್ರಿ. ಎಲ್ಲ ಸಿಕ್ಕಾಪಟ್ಟೆ ಗಲಾಟೆ ಮಾಡಿ ಕಡ್ದು, ಹುಚ್ಚು ನಾಯಿಗಳೆಲ್ಲ ಕಡ್ದು, ಜನಗಳು ರೋಗ ಬಂದು ರೇಬಿಸ್ ಬಂದ್ರೆ ಅವ್ರು ಆಮೇಲೆ ಕಾಯ್ಬೇಕು. ಅದನ್ನೇ ಅದು ಆರೋಗ್ಯ, ನಮ್ಮ ಆರೋಗ್ಯಕ್ಕಿಂತ ಅದು ಕಾಯ್ಬೇಕು. ಅದಕ್ಕೆ ನೀವೆಲ್ಲ ಆ ಥರದ ಜಾಗೃತಿ ಮೂಡಿಸಿ ಅಂತ ನಿಮಗೆ ಮನವಿ ಮಾಡ್ತಿರೋದು ನಾನು. ಐ ಆಮ್ ಅಪೀಲಿಂಗ್ ಟು ಆಲ್ ಮೈ ಫ್ರೆಂಡ್ಸ್. ಯಾರಿಗೆ ಹೋಲಿಸಿದ್ದಾರೆ ನನಗೆ ಗೊತ್ತಿಲ್ಲ. ಕಾಂಗ್ರೆಸ್ಸಿಗರು ನಿಯತ್ತಿನ ನಾಯಿಗಳು ಅಂತ ಹೇಳಿದ್ದೀನಿ. ಕಾಂಗ್ರೆಸ್ಸಿಗರು ನಿಯತ್ತಿನ ನಾಯಿಗಳು. ನಾಯಿಗಳು ಯಾವತ್ತೂ ಕೂಡ ಯಜಮಾನನಿಗೆ ಋಣ ತೀರಿಸ್ತದೆ ಹೊರತು ಬೇರೆ ರೀತಿ ಮಾಡೋದಿಲ್ಲ. ಆ ನಾಯಿಗಳ ಸ್ವಭಾವ ಅದು. ಕಟ್ಟ ಕಾಂಗ್ರೆಸ್ಸಿಗರು ಯಾರು ಕೂಡ ಬೀದಿ ನಾಯಿಗಳಲ್ಲ, ನಿಯತ್ತಿನ ನಾಯಿಗಳು. ಕಟ್ಟ ಕಾಂಗ್ರೆಸ್ಸಿಗರೆಲ್ಲರೂ ಕೂಡ ನಿಯತ್ತಿನ ನಾಯಿಗಳೇ ಹೊರತು ಬೀದಿ ನಾಯಿಗಳಲ್ಲ. ಯಾವತ್ತೂ ಕೂಡ ಋಣವನ್ನು ತೀರಿಸುವಂತ, ಋಣನ ಇಟ್ಕೊಂಡು ತೀರಿಸುವಂತ ವ್ಯಕ್ತಿತ್ವವನ್ನು ಇಟ್ಕೊಂಡಿರ್ತಕ್ಕಂಥ ನಾಯಿಗಳು. ಅದು ಬೀದಿ ಇರ್ಬೋದು, ಸಾಕಿರೋದಿರ್ಬೋದು. ಯಜಮಾನನಿಗೆ ಯಾವತ್ತೂ ಕೂಡ ಋಣ ತೀರಿಸ್ತದೆ. ನಾಯಿಗಳ ಸ್ವಭಾವ ಎಂತಕ್ಕೆ ಸಾಕ್ತಾರೆ ನಾಯಿನ? ಬೀದಿ ನಾಯಿನೂ ಸಾಕ್ತಾರೆ, ಮನೇಲೂ ನಾಯಿ ಸಾಕ್ತಾರೆ, ನೀವು ಸಾಕ್ತೀರಿ, ಬೇರೆಯವರು ಎಲ್ಲರೂ ಸಾಕ್ತಾರೆ. ಯಾತಕ್ಕೆ ಸಾಕ್ತಾರೆ ಅಂತಾರೆ? ನಿಯತ್ತಿಗೋಸ್ಕರ ಸಾಕ್ತಾರೆ. ಬೇರೆಯವ್ರು ಋಣ ತೀರಿಸ್ತಾರೋ ಇಲ್ವೋ, ನಾಯಿ ನನ್ನನ್ನು ಕಾಪಾಡ್ತದೆ ಅನ್ನೋ ವಿಶ್ವಾಸ ಆ ಸಾಕುವಂಥವ್ರಿಗೆ, ಊಟ ಹಾಕುವಂಥವ್ರಿಗೆ. ಬೀದಿಗೆ ನಾಯಿಗೆ ಎತ್ಕೊಂಡು ಹೋಗಿ ಊಟ ಹಾಕ್ತಾರೆ. ಯಾಕೆ ಊಟ ಹಾಕ್ತಾರೆ ಅಂತ ಅಂದ್ರೆ ನಮ್ಮನ್ನು ಕಾಪಾಡ್ತದೆ. ನಾಯಿಗೆ ನಿಯತ್ತಿದೆ ಅಂತ ಗಾದೆನೇ ಇದೆ. ನಾಣ್ಣುಡಿಗಳು ಬಹಳಷ್ಟು ನಾಣ್ಣುಡಿಗಳಿದೆ. ಏನಂತ? ನಾಯಿಗಿರ ನಿಯತ್ತು ನಿಮ್ಗಿಲ್ವಲ್ಲೋ ಅಂತ ಹೇಳಿ ಜನ ಮಾತಾಡುವಂತ ನಾಣ್ಣುಡಿಗಳನ್ನ ಸಾಕಷ್ಟು ಕೇಳಿದ್ದೀವಿ.